ಹಲೋ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷದ ಮೊದಲನೆಯ ದಿನ, ಹೊಸ ಆಶೆಗಳು, ಹೊಸ ಕನಸುಗಳು. ಮಾರ್ನಿಂಗ್ ಸ್ವಲ್ಪ ಜಲ್ದಿ ಎದ್ದು ಮಾಡಬೇಕಂದ್ರೆ ನಮ್ಮ ಸಿರಿ ಬಿಡಲೇ ಇಲ್ಲ ಇವತ್ತು. ಆದರೂ ಸಂಹವ್ ಮ್ಯಾನೇಜ್ ಮಾಡಿ ಅವಳನ್ನು ತಗೊಂಡೇ ನಾನು ರಂಗೋಲಿ ಆಗಲಿ ಅಥವಾ ಪೂಜೆ ಆಗಲಿ ಮಾಡ್ತಿದ್ದೆ. ಬೇಬಿ ಸಿಟ್ರು ಸಹ ಹಬ್ಬ ಇದೆ ಅಂತ ಊರಿಗೆ ಹೋಗಿದ್ದಾರೆ. ಸೊ ಬೇಸಿಕಲಿ ಹೇಗಿದೆ ಅಂದರೆ ಇವ್ರ ಮಕ್ಕಳು ಹಿಡಿಯೋದೇ ನಂಗೆ ದೊಡ್ಡ ಹಬ್ಬ ಆಗ್ಬಿಟ್ಟಿತ್ತು ಇವತ್ತು. ಸೊ ಹಬ್ಬಕ್ಕೆ ಅವರಿಬ್ಬರನ್ನೂ ರೆಡಿ ಮಾಡಿ ಅವ್ರಿಗೆ ಸ್ವಲ್ಪ ತಿಂಡಿನೂ ತಿನ್ನಿಸಿದೆ. ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ನಮ್ಮ ಸಿರಿಗೆ ಕ್ಲಾಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ಲು. ನೋಡಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇವತ್ತು ನನಗೆ ನಮ್ಮ ಅತ್ತೆ ಮನೆ ಮತ್ತು ತವ್ರ ಮನೆ ತುಂಬಾ ಮಿಸ್ ಆಯಿತು. ಯಾಕಂದರೆ ಹಬ್ಬ ಅಂದ್ಕೊಳ್ಳೆ ಹೋಳಿಗೆ, ಹಬ್ಬದ ಊಟ ಎಲ್ಲ ಇರುತ್ತೆ. ಬಟ್ ನಾನು ಇವತ್ತು ತುಂಬಾ ಬ್ಯುಸಿ ಇರೋ ಕಾರಣ ಹೋಳಿಗೆ ಅಥವಾ ಹಬ್ಬದ ಊಟ ಅಷ್ಟು ಪ್ರಾಪರ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಸಬ್ಸ್ಟಿಟ್ಯೂಟ್ ಆಗಿ ಸ್ವೀಟು ಮತ್ತು ಚಿತ್ರಾನ್ನ ಎಲ್ಲ ಮಾಡಿದೆ. ಬಟ್ ಆದರೂ ಎಲ್ಲ ತುಂಬಾ ಮಿಸ್ ಮಾಡ್ತಿದ್ದೆ ನಾನು ಇವತ್ತು. ಸೊ ನೈವೇದ್ಯ ಎಲ್ಲ ರೆಡಿ ಮಾಡಿ ಪೂಜೆನೂ ಮಾಡಿಕೊಂಡೆ. ಎಲ್ಲರೂ ಕೂಡಿ ಪೂಜೆ ಮಾಡೋದ್ರಲ್ಲಿ ಬೇರೆ ಸಂಭ್ರಮನೇ ಇರುತ್ತೆ. ಬಟ್ ಇಟ್ಸ್ ಓಕೆ. ನನ್ನ ಸಣ್ಣ ಮಗಳು ಮಲಗಿದ್ಲು, ದೊಡ್ಡ ಮಗಳು ಹೆಲ್ಪ್ ಮಾಡ್ತಿದ್ಲು ಪೂಜೆಗೆ. ಸೊ ಇಬ್ಬರು ಕೂಡಿ ಪೂಜೆ ಮಾಡಿ ಮುಗಿಸಿದ್ವಿ. ಇನ್ನೂ ತುಂಬಾ ಖುಷಿ ಅನ್ನಿಸ್ತು. ಬೇವು ಬೆಲ್ಲ ಅದರದ್ದು ಸಂಭ್ರಮನೇ ಬೇರೆ. ಇಷ್ಟು ಮಾಡಿ ಈವ್ನಿಂಗು ಹಬ್ಬದ ದಿನ ಗುಡಿಗೆ ಹೋಗಲಿಲ್ಲ ಅಂದರೆ ಸಮಾಧಾನ ಇರಲ್ಲ ಅಂತ ಹೇಳಿ ಈವ್ನಿಂಗ್ ಗುಡಿಗೆ ಹೋಗಿ ಬಂದೆ. ಇದು ನನ್ನ ಯುಗಾದಿ ಸೆಲೆಬ್ರೇಷನ್ ವ್ಲಾಗು. ನೀವು ಹಬ್ಬ ಹೇಗೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿ ಒನ್.